ಅವೈಜ್ಞಾನಿಕ ಅಂಡರ್ ಪಾಸ್ ಅಂತಾನೆ ಹೇಳ್ಬೋದು. ಎಸ್ಸಿ ಕಾಲೋನಿ ಜನ ಪಾಪ ಇಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಸ್ವಲ್ಪ ಮಳೆ ಬಂತಂದ್ರೂ ಈ ರೀತಿ ನೀರು ನಿಲ್ತದೆ, ನೀರು ಸಿಡಿತವೆ, ಚರಂಡಿ ನೀರು ಜನಗಳಿಗೆಲ್ಲ. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮಾತ್ರ ಇದುವರೆಗೂ ಕೂಡ ಯಾವುದೇ ಕ್ರಮವನ್ನು ಮಾತ್ರ ಕೈಗೊಂಡಿಲ್ಲ. ಮಳೆ ಬಂದಾಗಲೆಲ್ಲ ಮನೆಗಳ ಮುಂದೆ ನಿಲ್ಲುವ ಕೊಳಚೆ ಮಿಶ್ರಿತ ನೀರು, ರೋಗ ಹರಡುವ ಭೀತಿಯಲ್ಲಿ ಜೀವನ, ವೃದ್ಧರು, ಮಕ್ಕಳು, ಮಹಿಳೆಯರು ಓಡಾಡುವುದಕ್ಕೂ ಭಯಪಡುವಂತೆ ವಿಷಜಂತುಗಳ ಕಾಟ, ಮನೆಗಳಿಗೆ ನೀರು ನುಗ್ಗುವುದೆಂಬ ನಿವಾಸಿಗಳ ಆತಂಕ ಹೇಳತೀರದಾಗಿದೆ. ಕಾನಹೊಸಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ 50ರ ಪಕ್ಕದಲ್ಲಿರುವ ದಲಿತ ಕಾಲೋನಿ ನಿವಾಸಿಗಳು ಅನುಭವಿಸುತ್ತಿರುವ ಸತತ 6 ವರ್ಷಗಳ ಸಂಕಷ್ಟದ ಕಥೆಯಿದು. ನಾವಿವತ್ತು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಾನಹೊಸಹಳ್ಳಿ ಪಟ್ಟಣದ ಪಕ್ಕದಲ್ಲೇ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ದಲಿತ ಕಾಲೋನಿಯ ಪಕ್ಕದಲ್ಲಿ ಹಾದು ಹೋಗಿದೆ. ಅದ್ರ ಪಕ್ಕದಲ್ಲೇ ಸರ್ವಿಸ್ ರಸ್ತೆಯಲ್ಲಿ ನಾವಿದ್ದೀವಿ. ಸುಮಾರು 6 ವರ್ಷಗಳೇ ಕಳೆದಿದೆ. ಸುಮಾರು 2019ರಲ್ಲಿ ರಾಷ್ಟ್ರೀಯ ಹೆದ್ದಾರಿ 4 ಪಥ ಆಯಿತು. ಆ 4 ಪಥ ಆದಾಗ್ಲಿಂದ ಕೂಡ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಏನು ಅವೈಜ್ಞಾನಿಕ ಅಂಡರ್ ಪಾಸ್ ಅಂತಾನೆ ಹೇಳ್ಬೋದು. ಅವೈಜ್ಞಾನಿಕವಾಗಿ ಅಂಡರ್ ಪಾಸ್ ಮಾಡಿರೋದ್ರಿಂದ ನೋಡ್ತಾ ಇರಬಹುದು, ಇಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ರೈತರಿಗೆ ರಸ್ತೆಯನ್ನು ದಾಟಲಿಕ್ಕೆ ಮತ್ತು ಶಾಲೆ, ಈ ಒಂದು ಅಂಡರ್ ಪಾಸ್ ಪಕ್ಕದಲ್ಲೇ ಕೂಡ ಶಾಲೆ ಇದೆ. ಶಾಲಾ ಮಕ್ಕಳಿಗೆ ಮತ್ತು ಜನ ಜಾನುವಾರುಗಳಿಗೆ, ಈ ಸಂಚರಿಸತಕ್ಕಂತ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸುಮಾರು 6 ವರ್ಷಗಳಿಂದ ಇದೇ ಪರಿಸ್ಥಿತಿ. ಸ್ವಲ್ಪ ಮಳೆ ಬಂತಂದ್ರೂ ಈ ರೀತಿ ಇಲ್ಲಿ ನೀರು ನಿಲ್ತದೆ. ಅದಾದ ನಂತರ ಸುಮಾರು 8-10ಕ್ಕೂ ಹೆಚ್ಚು ಸಣ್ಣ ಸಣ್ಣ ಅಪಘಾತಗಳಾಗಿದೆ. ಹಲವಾರು ಜನ, ಕೆಲವರು ಕೈ ಕಾಲುಗಳನ್ನು ಮುರಿದುಕೊಂಡಿದ್ದಾರೆ ಕೂಡ. ಎಷ್ಟು ವರ್ಷದಿಂದ ಹಿಂಗೆ? ಈಗ ರೋಡ್ ಹಾಕಿಲ್ಲ ಹಿಂಗೆ ಇದೆ, ರೋಡ್ ಹಾಕಿಲ್ಲ, ಮೇನ್ ರೋಡ್ ಹಾಕಿಲ್ಲ ಹಿಂಗಿದೆ 50. ಈಗ ಏನು ಯಾವ್ದು ಯಾರಿಗೂ ಅಧಿಕಾರಿಗಳಿಗೆ ತಿಳಿಸಿಲ್ಲ? ಯಾರು ತಿಳಿಸಿದ್ರು ಕೂಡ ಪೇಪರ್ ಹಾಕಿವಿ, ತಿಳಿಸಿವಿ, ಎಲ್ಲ ಆಗೈತೆ. ಏನಾದ್ರೆ ಇಷ್ಟೇ ಅದು, ಯಾವುದೇ ಪ್ರಯತ್ನ ಇಲ್ಲ. ಬೈಕ್ ಹೆಂಗ್ ಹೋಗ್ತಾರೆ ನೋಡ್ರಿ, ಬೈಕ್ ಓಡಾಡೋದು, ಸಣ್ಣ ಓಡಾಡೋದು, ನೀರು ಸಿಡಿತವೆ, ಚರಂಡಿ ನೀರು ಜನಗಳಿಗೆಲ್ಲ. ಇದು ಬಹಳ ಇದು ಆಗಿದೆ. ಇದು ಕಳಪೆ ಕೆಲಸ ಮಾಡಿ ಇಲ್ಲೆಲ್ಲ ನೀರು ನಿಲ್ಲಂಗ ಇದು ಮಾಡಿ ಇಲ್ಲಿ ಎಸ್ಸಿ ಕಾಲೋನಿ ಜನ ಪಾಪ ಇಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಇದನ್ನು ದಯಮಾಡಿ ನೀವು ಇದನ್ನ ಸರಿ ಮಾಡಿ ಕೊಟ್ರೆ ಇದು ಜನಗಳಿಗೆ ಬಹಳ ಅನುಕೂಲ ಆಗ್ತದೆ. ಪಾಪ ಅವರು ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಬಂದು ನೀರಾಗೆಲ್ಲ ಬಿದ್ದು 2-3 ಸಾರಿ ಬಹಳ ಅನಾಹುತ ಆಗೋ ಸ್ಟೇಜ್ಗೂ ಬಂದಿದೆ. ಇದು ಅದಕ್ಕೆ ನಾವು ಅನಾಹುತ ಆಗಬಾರ್ದಂದ್ರೆ ಇದನ್ನು ಸರಿ ಆದಷ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಜಲ್ದಿ ಅತಿ ಶೀಘ್ರದಲ್ಲಿ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾರು ಪಂಚಾಯತಿಯವರು ಲೋಕಲ್ ವೈಫಲ್ಯ, ಅಧಿಕಾರನೂ ವೈಫಲ್ಯ ಇದ್ದಾರೆ. ದಿನ ಇದೇ ರೀತಿ ಆಗ್ತದೆ. ಮಳೆ ಬಂದ್ರೆ ಒಂದಿನ ಕ್ಲಿಯರ್ ಆಗುತ್ತೆ, ನೆಕ್ಸ್ಟ್ ಡೇ ಮತ್ತೆ ಇದೇ ತರ ಆಗ್ತಾ ಇರೋದ್ರಿಂದ ಇದನ್ನ ಎಷ್ಟು ಮನವಿ ಜಿಲ್ಲಾಧಿಕಾರಿಗಳಿಗೂ, ತಹಸೀಲ್ದಾರ್ಗೂ, ಸ್ಥಳೀಯರಿಗೂ ಎಲ್ಲರಿಗೂ ಸಲ್ಲಿಸಿದ್ರು ಏನು ಕೆಲಸ ಆಗ್ತಾ ಇಲ್ಲ. ಇದರಿಂದ ಇದು ನಮಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳು ಸೇರಿದಂತೆ, ಎಸಿ ಅವರು ಸೇರಿದಂತೆ ಎಲ್ಲ ಅಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದು ಆಗಿದೆ ಇಲ್ಲಿನ ಜನರು. ಅದಾದ ನಂತರ ಎಲ್ಲರೂ ವಿಸಿಟ್ ಕೂಡ ಮಾಡಿದ್ದಾರೆ. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮಾತ್ರ ಇದುವರೆಗೂ ಕೂಡ ಯಾವುದೇ ಕ್ರಮವನ್ನು ಮಾತ್ರ ಕೈಗೊಂಡಿಲ್ಲ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಕಣ್ಮುಚ್ಚಿ ಕುಳಿತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು. ಇಲ್ಲಿನ ಕೂಡಲೇ ಇದನ್ನು ಸರಿ ಮಾಡಿ ದಲಿತ ಕಾಲೋನಿಯ ಜನರಿಗೆ ಓಡಾಟಕ್ಕೆ ಉಪಯೋಗ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ.